ನಮಸ್ಕಾರಗಳು. ನಾನು ಈ ಮುಖ್ಯವಾಹಿನಿಗೆ ಬಂದಿರೋ ಉದ್ದೇಶವೇನೆಂದರೆ, ನಮ್ಮ ಹಿರಿಯರಾದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಂ.ಜೆ. ಮುಲ್ಲಾರವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಪಕ್ಕಿರೆ ಸಂಧಿಯವರು ಈ ಒಂದು ಮುಖ್ಯವಾಹಿನಿಗೆ ಬರೋ ಉದ್ದೇಶವೇನೆಂದರೆ, ಇವತ್ತ ಅನಿರೀಕ್ಷಿತವಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರಕ್ಕೆ ಉಪಚುನಾವಣೆ ಬಂದಿದೆ. ಈ ಚುನಾವಣೆ ಬರಲು ಕಾರಣವೇನೆಂದರೆ, ಇಲ್ಲಿರ್ತಕ್ಕಂಥ ಶಾಸಕರು ತಾವು ಹಾವೇರಿಯ ಒಂದು MP ಚುನಾವಣೆಗೆ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಸ್ವಲ್ಪ ಮತಗಳ ಅಂತರದಿಂದ, ಕೇವಲ 20-25 ಸಾವಿರ ಮತದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿರ್ಬೋದು. ಆದರೆ ಅವರು ಗೆದ್ದಂತಲೇ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಸ್ವಲ್ಪ ಹಂತದಲ್ಲಿ ಸೋತಂಥ ನಮ್ಮ ಅಭ್ಯರ್ಥಿ ವಿರುದ್ಧ ಇವತ್ತೇನು ಇಲ್ಲಿ ಹೋಗಿ ಗೆದ್ದಿದ್ದಾರೆ, ಅವರ ಸ್ಥಾನ ಖಾಲಿ, ಇವತ್ತು ರಾಜೀನಾಮೆ ಕೊಟ್ಟಿದ್ದರಿಂದ ಈ ಸ್ಥಾನ ಖಾಲಿಯಾಗಿದೆ. ಅದಕ್ಕಾಗಿ ಇವತ್ತು ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಎಲ್ಲ ಸಾಧ್ಯತೆಗಳಿವೆ. ಯಾಕಂದರೆ ನಮಗೆಲ್ಲ ಗೊತ್ತಿರುವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಬಂದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪೂರ್ವದಲ್ಲಿ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ನಾವು ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೇವೆ ಅಂತಕ್ಕಂಥದ್ದು. ಇದು ಯಾಕೆಂದರೆ ಸುಲಭದ ಮಾತಲ್ಲ. ಎಲ್ಲರೂ ಅವತ್ತು ಹೇಳ್ತಾಯಿದ್ರು ಈ ಗ್ಯಾರಂಟಿಯನ್ನು ತರಲು ಸಾಧ್ಯ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆದರೂ ಸಹಿತ ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂದು ಇವತ್ತು ಎಲ್ಲ ಗ್ಯಾರಂಟಿಗಳು ಎಲ್ಲ ಜನರಿಗೆ 99% ಮುಟ್ಟಿದ್ದಾವೆ. ಯಾಕಂದರೆ ನಾನು ಒಬ್ಬ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷನಾಗಿ ಹೇಳ್ತೀನಿ. ಇವತ್ತು ನಮ್ಮ ತಾಲೂಕಿನಲ್ಲಿ 37,000 ಒಂದು ಗೃಹಲಕ್ಷ್ಮಿಯ ಇದು ಕಾರ್ಡ್ದಾರಿದ್ದರೆ 36,000 ಈಗಾಗಲೇ ತಲುಪಿದ್ದಾವೆ. ಇನ್ನು ಕೇವಲ 1,000 ಬಾಕಿ ಇವೆ. ಅವು GST ಅಥವಾ ಇನ್ಯಾವುದೇ ಕಾರಣದಿಂದ ಬಾಕಿ ಇವೆ. ಅದನ್ನು ಸಹಿತ ಸರಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾವೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಗ್ಯಾರಂಟಿ ಇವತ್ತು ಎಲ್ಲ ಜನರ ಮನಸ್ಸನ್ನು ಗೆದ್ದಿದೆ. ಆ ಗ್ಯಾರಂಟಿಯ ಮೂಲಕ ಎಲ್ಲ ತಾಯಂದಿರು ಸಹಿತ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಅದಕ್ಕಾಗಿ ಇವತ್ತು ಒಳ್ಳೆಯ ವಾತಾವರಣ, ಎಲ್ಲರೂ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಬೇಕಂತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸಹಿತ ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷ ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದೆ. ಅದಕ್ಕಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತೆಲ್ಲ ನನ್ನ ಕ್ಷೇತ್ರದ ಮತದಾರರಲ್ಲಿ ಇವತ್ತು ತಾವೆಲ್ಲರೂ ಸಹಿತ 25 ವರ್ಷಗಳ ಕಾಲ ಏನು ನಾವು 25 ವರ್ಷಗಳ ಕಾಲ ಇಲ್ಲಿ ಸೋಲನ್ನು ಹೊಂದಿದ್ದೇವೆ. ಇವತ್ತು ತಾವೆಲ್ಲರೂ ಆಶೀರ್ವಾದ ಮಾಡುವುದರ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರಲಿ, ಇಲ್ಲಿ ಯಾವುದೇ ವ್ಯಕ್ತಿಯನ್ನು ನೋಡಬೇಡ್ರಿ, ಪಕ್ಷದ ಚಿಹ್ನೆ ಮತ್ತು ಪಕ್ಷದ ಒಂದು ಗುರುತನ್ನು ನೋಡಿ, ಪಕ್ಷವನ್ನು ನೋಡಿ ಇವತ್ತು ನಾವು ಎಲ್ಲರೂ ಮತವನ್ನು ಚಲಾಯಿಸತಕ್ಕಂಥ ಕೆಲಸ. ಇವತ್ತು ಟಿಕೆಟ್ ಸಿಗುವವರೆಗೂ ಅದು ಎಲ್ಲ ಕಡೆಯೂ ಸರ್ವೇ ಸಾಮಾನ್ಯ, ಅವ್ರ ಪಾರು ಇವ್ರ ಪಾರು ಕೇಳ್ತಕ್ಕಂಥ ವ್ಯವಸ್ಥೆ ಎಲ್ಲಾದರೂ ಇರ್ತದೆ. ಟಿಕೆಟ್ ಸಿಕ್ಕ ನಂತರ ನಾವೆಲ್ಲರೂ ಒಂದೇ ವೇದಿಕೆಗೆ ಬಂದು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರ ಆದಿಯಾಗಿ, ಎಲ್ಲ ನಮ್ಮ ಕಾರ್ಯಕರ್ತರ ಆದಿಯಾಗಿ ನಾವೆಲ್ಲರೂ ನಡೀತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀನಿ. ಅಷ್ಟೇ ಅಲ್ಲ, ಇವತ್ತು ಒಳ್ಳೆಯ ಒಂದು ವಾತಾವರಣವಿದೆ ಈ ಕ್ಷೇತ್ರದಲ್ಲಿ. ಅದಕ್ಕಾಗಿ ನಾವೆಲ್ಲ ಬೂತ್ ಮಟ್ಟದಲ್ಲಿ ಹೋಗಿ ಇವತ್ತು ನಾವು ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಆಗಬೇಕು. ನಾವು ಯಾವ ಭಾಗದಲ್ಲಿ ಪಕ್ಷ ಹಿನ್ನಡೆ ಇದೆ, ಎಲ್ಲಿ ನಮಗೆ ಮೈನಸ್ ಇದೆ, ಅದನ್ನು ಏನು ಮಾಡಿ ನಾವು ಇವತ್ತು ಪ್ಲಸ್ ಮಾಡ್ಕೋಬೇಕಂತಕ್ಕಂಥ ಒಂದು ವಾತಾವರಣಕ್ಕೆ ನಮ್ಮೆಲ್ಲ ನಾಯಕರಾಗಲಿ, ನಮ್ಮ ಹೈಕಮಾಂಡ್ ಆ ಒಂದು ಯೋಚನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ನಾವು ಇವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಇವತ್ತು ಈ ನಮ್ಮ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ. BJPಯಿಂದ ಯಾರೇ ಅಭ್ಯರ್ಥಿ ಆದರೂ ನಾವು ಇವತ್ತು ಗೆಲುವನ್ನು ಸಾಧಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದಕ್ಕಾಗಿ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಾಗಿರ್ಬೋದು, ನಮ್ಮೆಲ್ಲ ನಾಯಕರು ತಾವು ಒಗ್ಗಟ್ಟಿನಿಂದ ಇವತ್ತು ನಾವು ಪಕ್ಷವನ್ನು ಕಟ್ಟೋಣ. ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಂಚಾರವನ್ನು ಮಾಡಿ ಒಳ್ಳೆಯ ಒಂದು ಪಕ್ಷದಕ್ಕೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತೇನೆ.